ಸಂವಾದದಲ್ಲಿ ನೀವು ಜಗಳ ಮಾಡಿದ್ರ ಹೌದು ಹಾಲು ಕರೆದಂಗಾಗಿರ್ಬೇಕು, ಕಾಶದಂಗಾಗಿರ್ಬೇಕು, ಹೆಪ್ಪ ಹಚ್ಚದಂಗಾಗಿರ್ಬೇಕು, ಹೌದು ಕಡಗೋಲ್ ಹಾಕಿ ಕಟ್ಟದ ಬೆಣ್ಣಿ ತೆಗದಂಗಾಗಿರ್ಬೇಕು. ಅಮೋಘ ಸಿದ್ಧ ಬುತ್ತಾಳ ಸಿದ್ಧ ಶೆಲೆಮ್ಮ ದೇವಿ ಲಕ್ಕಮ್ಮ ದೇವಿ ಸಿದ್ದರಾಯ ಮುತ್ಯನ ಪಾದದ ಮುಂದ ದೀಪ ಹಚ್ಚದಂಗಾಗಿರ್ಬೇಕು ನಿಮ್ಮ ಜಗಳಿಂದ. ಹೌದು ಹೌದು ಜಗಳ ಯಾವುದು ಮಾಡಬೇಕು ಸಂವಾದದಲ್ಲಿ ಅಂತ ಕೇಳಿದ್ರ ಯಾವದ್ರಿಪ್ಪ ವಿದ್ಯಾ ಶ್ರೇಷ್ಠ ಇನ್ನ ಬುದ್ಧಿ ಶ್ರೇಷ್ಠ. ಹೌದು ಒಂದೊಂದು ಪಾಲನ್ನ ಬಳಕೆ ಮಾಡಿ ದೈವಕ್ಕೆ ನೀವು ತಿಳಿಸಿ ಕೊಟ್ರಿಪ್ಪ ಅಂತಂದ್ರ ಹೌದು ವಿದ್ಯಾ ಶ್ರೇಷ್ಠ ಐತಿ ಅಂತಕ್ಕಂಥ ಮಾತನ್ನ 10 ಮಾತಾಡುದಿಲ್ಲ ಜೊಳ್ಳ. ಹೌದು ಮುತ್ತಿನಂತ ತೂಕದ್ದು 2 ಮಾತಾಡೋದಕ್ಕರ ದೈವ ಹೌದ್ ಹೌದ್ ಅಂದಿರ್ಬೇಕು ಕಲಾವಿದರು ಊರಿಗೆ ಬಂದು. ಹೌದು ಹೌದು ಅಂತ ತೂಕದ ಮಾತು 2 ಮಾತಾಡಿದ್ರು ಅಡ್ಡಿ ಇಲ್ಲಕ್ಕರೆ ಜೊಳ್ಳ 10 ಮಾತಾಡ್ಲಾರ್ದೆ ಹಾ ತಮಗ ಯಾವುದು ಅನುಕೂಲವಾಗೈತಿ ಸಂವಾದದಲ್ಲಿ ಒಂದು ಬುಳ್ಳಣ್ಣ ಸರ್ ಹಿಡ್ಕೊಳ್ಳೋದೀಗ. ಮತ್ತ ಮುಂದಿನ ಪಾಳೆ ಬೆಳಿಗ್ಗೆ ನಾವು ಯಾವ್ದು ತೀರ್ಪು ಕೊಡ್ತೇವೆ ಹನುಮಂತ ಸರ್ಗೆ ಇರ್ತದ. ಹೌದು ಇನ್ನು ಹೆಂಗಾಗ್ಯದ ಇದ್ರ ಜೊತೆಯಲ್ಲಿ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಮ್ಮ ಎಲ್ಲಾರು ಬಹಳ ಚಿತ್ತದಿಂದ ಇವತ್ತು ನಾವು ಕೂತು ಕೇಳ್ಬೇಕ್ರ ವಿಷಯ. ಹೌದು ಬಹಳ ಆನಂದವಾಗಿರ್ತಕ್ಕಂಥ ಸ್ತೋತ್ರವನ್ನು ಮಾಡಿ ಹೌದು ಮಾರ್ಗವನ್ನು ಹಾಡಿ ಹೌದು ಬೀರದೇವರು ಹುಟ್ಟಿ ಬರ್ಬೇಕಾದ್ರ ಸೂರಮ್ಮ ದೇವಿ ಬರಮ್ಮ ದೇವರ ಕತ್ತಿಯನ್ನ ಚಾಲು ರೂಪದಲ್ಲಿ ಹಾಡಿ ಹೌದು ಪಾಳೆ ಮುಕ್ತ ಮಾಡ್ಯಾರ ಮನಗೂಳಿ ಅವರು. ಹೌದು ಅದೇ ತೆರನಾಗಿ ಹಾ ಅಮೋಘ ಸಿದ್ಧ ಗುರು ಸೋಮೇಶ್ವರನ ಸ್ತೋತ್ರವನ್ನು ಮಾಡಿ ಹೌದು ಅಮೋಘ ಸಿದ್ಧನ ಮಕ್ಕಳು ಮೊಮ್ಮಕ್ಕಳು 1700 ಪಲ್ಲಕ್ಕಿ ಚಟ್ಟಿ ಜಾತ್ರೆಗೆ ಬೆಟ್ಟಿ ಏನರೇ ಆಗಬೇಕಾದ್ರ ಹಾ ಇದಕ್ಕೆಲ್ಲ ಯಾರ ಕಾರಣೀಕರ್ತರು ಅಂತಿದ್ರ ಮಗು ಮಾದಣ್ಣನೇ ಕಾರಣೀಕರ್ತ. ಹೌದು ಸುಮ್ಮ ಕೇಳಿ ಬಿಟ್ಟು ಹೋಗೋದಲ್ರಿ. ಹೌದು ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆ ಅಕ್ಕದ ಹೌದು 12 ಅಮಾವಾಸ್ಯೆ ಒಳಗ ಹೌದು ಮಧ್ಯಾಹ್ನ 3 ಗಂಟೆದಿಂದ ಸಾಯಂಕಾಲ 6-7 ಗಂಟೆ ತನಕ ಪಲ್ಲಕ್ಕಿ ಭೇಟಿ ಆಗ್ತಾವ. ಹೌದು ಮಗು ಮಾದನ್ನ ಪುಣ್ಯದ ಮಗಾಗಿ ಜನಿಸಿ ಬಂದು ಅಪ್ಪನ ತಕ್ಕ ಬೇಡಿಯರೆ ವರಗಳನ್ನು ಒಯ್ಲಿಲ್ಲ ಅಂದ್ರ ಹೌದು 1700 ಸಿದ್ಧರು ಹುಟ್ಲಕ್ಕಿದ್ರು, ಸಾವಿರಾರು ಎಕರೆ ಆಸ್ತಿದಾವ್, ಸಾವಿರಾರು ಕೋಟಿ ರೊಕ್ಕದಾವ್. ಕರೆ ಹೌದು ಅವ್ರಿಗೆ ಯಾರಿಗೂ ನಾಡಗೌಡ್ರು ಅಂದಿಲ್ಲ. ಹೌದಾ ನಾಡಗೌಡ ಅಮ್ಮೋಗ ಸಿದ್ಧ ಅಂದಾರ, ಸಾಧು ಅಮ್ಮೋಗ ಸಿದ್ಧ ಅಂದಾರ, ಋಷಿ ಅಮ್ಮೋಗ ಸಿದ್ಧ ಅಂದಾರ, ಯೋಗಿ ಅಮ್ಮೋಗ ಸಿದ್ಧ ಅಂದಾರ. ಹೌದು ಅಂತ ಸದ್ಗುರುನಾಥ ಅಮ್ಮೋಗ ಸಿದ್ಧನ ಕೈಯೊಳಗ ಆಳಿನಾಳಾಗಿ ದುಡಿದು ಹೌದು ಗರಡಿನ ಮನೆಯನ್ನು ಕಟ್ಟಿ ತಮ್ಮದೇರಿಗೆಲ್ಲ ಹಾ ಒಳ್ಳೆಯ ಜ್ಞಾನದ ಉಪದೇಶ ಮಾಡಿರ್ತಕ್ಕಂಥ ಮಗು ಮಾದನ್ನ ಚಾಲ ಹಾಡಿದ್ರು ಬಹಳ ಆನಂದ ಆಗ್ಯದ. ಹೌದು ಸಂದಿಗೆ ಮ್ಯಾಲ ಬರ್ಲಾರ್ದಂಗ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಏನ್ರಿಪ್ಪ ಮಟ್ಟಮಣಿಯವರು ಹೌದಂದಿರ್ಬೇಕು. ಹೌದು ಗದ್ದಿಗೆ ಮೇಲೆ ಭಗವಂತಗ ಆನಂದ ಆಗಿರ್ಬೇಕು. ಹೌದಾ ಏನು ನಮ್ಮ ಮಕ್ಕಳು ಇವತ್ತಿನ ದಿವಸ ಸೇವೆ ಮಾಡ್ಲಿಕ್ಕೆ ಹತ್ಯಾರ ನಮಗ್ ಬಹಳ ಆನಂದ ಆಯ್ತು ಅಂತ ಹೇಳಿ ಹೌದು ಭಂಡಾರಕ್ಕೆ ಬೈ ಆಗ್ಲಾರ್ದಂಗ ಧರ್ಮಕ್ಕೆ ಧಕ್ಕೆ ಹತ್ಲಾರ್ದಂಗ ಜಾಡಿಗೆ ಬಟ್ಟ ಬರ್ಲಾರ್ದಂಗ ಕುಲ್ಲಕ್ಕೆ ಕುಂದ್ ಹತ್ತರ್ದಂಗ ನಮ್ಮ ತಾಯಿ ತಂದೆ ಯಾರು ಎತ್ತಿ ಮಾತಾಡ್ಲಾರ್ದಂಗ ಇವತ್ತಿನ ದಿವಸ ಹೌದು ಅಮೋಘ ಸಿದ್ಧನ ಮಟ್ಟಮಣಿ ಒಳಗ ಅಡಕಾಗಿರ್ತಕ್ಕಂಥ ಜ್ಞಾನದ ಒಂದು ವಿಷಯ ಹಾ ಈಚೆ ಕಡೆ ಬುಳ್ಳಣ್ಣ ಸರ್ ಕೇಳಬೇಕು. ಹೌದು ಸತ್ಯವಾದ ಮಾತ 1700 ಮಟ್ಟಮಣಿ ಒಳಗ ಆಗಿರ್ತಕ್ಕಂಥ ಉತ್ತರ ಸರ್ ಆಚೆ ಕಡೆ ಹನುಮಂತ ಸರ್ ಕೊಟ್ರಂದ್ರ ಹೌದು ಕರೆ ಇತ್ತು ಕಬ್ಬೂರ್ದು ದೈವದ ಮುಂದೆ ಕರೆ ಐತಿ ಅಂತ ಹೇಳಿ ಬುಳ್ಳಣ್ಣ ಸರ್ ಒಪ್ಕೋಬೇಕು. ಹೌದು ಒಂದ್ ವೇಳೆ ಕರೆ ಇರ್ಲಾರ್ದ ಕಲಾವಿದರಿಗೆ ಬೇಕಾಗ್ಯದ ಅಂತೇಳಿ ಸುಮ್ಮ ಗಪ್ಪ ಆದ್ರಿ ಅಂದ್ರ ಅದ ಕೆಲಸ ಇಲ್ಲ. ಇದು ಹಿಂಗಲ್ಲ ಹಿಂಗೆ ಐತಿ ಮಟ್ಟಮಣಿಯವ್ರು ಹೋಗಿ ನೋಡಿದ್ರು ಅಂತ ಹೇಳಿ ಹೌದು ಸತ್ಯದ ಮಾತು ಯಾವ್ದು ಸತ್ಯ ಇರ್ತೈತಿ ಅದನ್ನೇ ಸತ್ಯ ಹೇಳುದಕ್ಕ ಸಣ್ಣ ಕಲಾವಿದರಲ್ಲ, ಹೌದು ಹೌದಾ ದೊಡ್ಡ ಕಲಾವಿದರಿದ್ದೀರಿ. ಹೌದು ಹಂಗ ರೇವಣ ಸಿದ್ಧನನ್ನು ಹಿಡ್ಕೊಂಡು ಹೌದು ಮುತ್ಯ ಮಾಳಿಂಗರಾಯ ಜಗ್ಗಿನ ಬುಳ್ಳಣ್ಣನ ತನ ಹಾಲು ಮತದ ಸಂಪ್ರದಾಯ ನಾಡಿನ ಮೂಲೆ ಮೂಲೆಯಲ್ಲಿ ಅದ. ಹೌದಾ ಹೌದಾ ಇದು ಉತ್ತರ ಬರಬಾರ್ದು ಇವ್ರಿಗೆ ಅಂತ ಕೇಳುದಿಲ್ಲ. ಹೌದು ದೈವಕ್ಕೆ ತಿಳಿಬೇಕು ಹಾಲು ಮತದ ವಿಷಯ. ಹೌದು ನಾವು ಕೇಳಿದ್ವಿ ಅಂದ್ರೆ ಹಬ್ಬ ನಡೆದಾವ್ ಹಾಲು ಮತದೊಳಗ ಹೌದು ಏನೇನೋ ಕಾರ್ಯಗಳು ಬಹಳ ನಡೆದಾವ್. ಹೌದು ನಾವು ಕೇಳಿದೆವಂದ್ರ ದೈವದ ಮನಸ್ಸಿಗೆ ಆನಂದ ಗಂಗ ಹಾ ಕೇಳುದು ಹೇಳುದು. ಇವತ್ತಿನ ದಿವಸ ಸತ್ಯದ ಪ್ರಮಾಣದ ಮಾತು ಇದು ಸತ್ಯಪ ಅಂತಂದ್ರ ಸತ್ಯ ಇತ್ತಂದ್ರ ಒಪ್ಕೊಳ್ಳುದು ಸೀದಾ, ಸತ್ಯ ಇರ್ಲಿಲ್ಲ ಅಂದ್ರೆ ಇದು ಹಿಂಗೈತಿಪ್ಪ ಶಿರಾಡೋನ ಮಠದಾಗ, ಹಿಂಗೈತಿ ಅರೇವಡಿ ಮಠದಾಗ, ಹಿಂಗೈತಿ ಹುಲಜಂತಿ ಮಠದಾಗ, ಹಿಂಗೈತಿ ಕ್ವಾನೂರು ಮಠದಾಗ, ಹಿಂಗೈತಿ ಆಲಕ್ನೂರ್ ಮಠದಾಗ ಹೌದು ಅಂತಕ್ಕಂಥ ಮಾತನ್ನ ಆಚೆ ಕಡೆ ಹನುಮಂತ ಸರ್ ಕೇಳ್ಬೇಕು. ಹೌದು ಹಾಡು ಕಲಾವಿದರು ಹಾ ಪಲ್ಲ ಸಿಂಗಲ್ಲೇ ಹಾಡಬೇಕು, ಹೌದು ಡಬಲ್ ಪಲ್ಲ ಹಾಡೋದಿಲ್ಲ. ಹೌದು ಹೌದು ಸಮಯದ ಅಭಾವ ಅದ, ಒಂದು ಸ್ವಲ್ಪ ಮೈಕ್ ಕಾಡಿದೆ, ಎರಡೂ ಮೇಲೆ ಸರಿಯಾದ ಹೊತ್ತಿಗೆ ಬಂದಾವ. ಹೌದು ಏನೋ ಒಂದು ಕಷ್ಟ ಕಾರ್ಪಣ್ಯದಿಂದ ಮೈಕ್ ಒಂದು ಸ್ವಲ್ಪ ಕಾಡ್ಯದ. ಹೌದು ಬಹಳ ಅವರಿಗೂ ಕೂಡ ನಮಸ್ಕಾರ ಹೇಳ್ಬೇಕು. ಬಹಳ ಒಳ್ಳೆ ಮೈಕಿಗೆ ಜೋಡಿಸಿದ್ರಿ, ಬಹಳ ಆನಂದ ಇತ್ತು. ಹೌದು ಹಿಂಗೆ ಅವರು ನಾಳೆ ಸಾಯಂಕಾಲದವರೆಗೆ ನಡೆಸಿಕೊಡ್ತಾರ. ನಿಪುಣ್ಯಾಲ ಗ್ರಾಮದಿಂದ ಬಂದು ಆ ವಿಡಿಯೋಗಳನ್ನ ಮಾಡಿ ಹೌದು ನಾಡಿನ ಮೂಲೆ ಮೂಲೆಯಲ್ಲೂ ಕಲಾವಿದರು ಗುರುತಿರ್ತಕ್ಕಂಥ
ನಮ್ಮ ವಿಡಿಯೋ ಮಾಡ್ತಿರ್ತಕ್ಕಂಥ ಯೂಟ್ಯೂಬ್ ಅಣ್ಣನಿಗೂ ಕೂಡ ಶರಣಾರ್ಥಿನ ಹೇಳ್ಕೊಂಡು ನಾನು ಎರಡು ಮಾತಿಗೆ ವಿರಾಮ ಇಟ್ಟು ಹೌದ್ ಮತ್ತೆ ಸಮಯ ತಕ್ಕಂತೆ ನಾವು ಮ್ಯಾಲ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಈ ಚಿಕ್ಕ ಕಲಾವಿದನಿಂದ ಹ ಏನಾದ್ರೂ ಯಾಕಂದ್ರೆ ಇದು ಬಹಳ ದೊಡ್ಡ ಗುರುಗಳ ಊರ ಹೌದ್ ನಾವ್ ಅದನ್ನೆಲ್ಲ ನೋಡಿದ್ರ ಈ ರಂಗ ಸಜ್ಜಿಕೆ ಮೇಲೆ 10 ಕೆಪಾಸಿಟಿ ಇಲ್ಲ. ಹೌದ್ ಖರೆ ಗುರು ಕೈ ಮಾಡಿ ಕರಿತಾನಂದ್ರ ಬರುದು ಬಿಟ್ರೆ ಶಿಷ್ಯಂದ ಧರ್ಮ ತಪ್ಪಾಗ್ತೈತೆ ಅಂತಕ್ಕಂಥ ವಿಚಾರದಲ್ಲಿ ಇಟ್ಟುಕೊಂಡು ಕಬ್ಬೂರು ಗ್ರಾಮದವ್ರು ಕರೆಗೆ ಹೋಗೊಟ್ಟು ನಾವು ಬರ್ಬೇಕಾಗ್ಯದ. ಹೌದು ಏನೋ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನೀವೆಲ್ಲರೂ ದಕ್ಕಿಸ್ಕೊರಿತಿರಂತಕ್ಕಂಥ ಮಾತನ್ನ ಹೇಳಿ ಹೇಳಿಕೊಂಡು ಒಳ್ಳೆ ನೀತಿ ಮಾತನ್ನ ಹೇಳ್ರಿ, ನೀತಿ ಹಾಡುಗಳನ್ನ ಹಾಡ್ರಿ. ಹೌದ್ ಒಳ್ಳೆ ಇವತ್ತಿನ ದಿವಸ ಮನುಷ್ಯನಿಗೆ ಜ್ಞಾನ ಬರ್ತಕ್ಕಂಥ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಿರಂತಕ್ಕಂಥ ಮಾತನ್ನ ಹೇಳಿ ಹೇಳಿಕೊಂಡು ಎರಡು ಮಾತಿಗೆ ವಿರಾಮ ಇಟ್ಟು ಹೌದ್ ಎಷ್ಟು ಹೇಳಿದ್ರು ಕಬ್ಬೂರು ಗ್ರಾಮದ ಕಡಿಮೆ ಅದ. ಹೌದ್ 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 ಎಷ್ಟೇ ಹೇಳಿದ್ರು ಕಡಿಮೆ ಅದ. ಕಡಿಮೆ 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 ನಾವ್ ಎಷ್ಟೇ ಬಂಡಾರ ಹಿಂದೂ ಬಂದೀವ್ ಮುಂದೂ ಬರಾವ್ರು ಇದ್ದೀವಿ, ಕರೆ ಕಬ್ಬೂರು ಗ್ರಾಮ ಅಂದ್ರ ಸಾಮಾನ್ಯ ಗ್ರಾಮ ಅಲ್ಲ. ಅಲ್ಲ ಇಲ್ಲಿ ಯಾಕಂತ ಕೇಳ್ರಿ ಬಹಳ ಅಡಕಾದ ವಿಷಯ ಇದಾವ. ಹೌದ್ ಆ ಅಡಕಾಗಿರ್ತಕ್ಕಂಥ ವಿಷಯ ಇಲ್ಲಿಂದ ಹಿಡ್ಕೊಂಡು ಎಲ್ಲಿವರೆಗೆ ಅದಾವ. ನಮ್ಮ ಬುಳ್ಳಣ್ಣ ಸರ್ ಹೇಳಿದ್ರಲ್ಲ, ಹೌದ್ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದಲ್ಲಿ ಸತ್ಯಪ್ಪ ಮರ, ಕಬ್ಬೂರದಿಂದ ಸತ್ಯಪ್ಪ ಮರಾಯರು. ಹೌದು ಅದಕ್ಕ ನಮ್ಮ ಹಿರೇಕುರುಬರ ಮಣಿತಾಣದ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಲೈಮನ್ ಸಾಹೇಬರು, ಹೌದ್ ಅವರು ಕೂಡ ಮನಸ್ಸಿಗೆ ಆನಂದಾಗಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ. ಹೌದು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಚೇರ್ಮನ್ರು ಶಿವಕಕ್ಕ ಕುಕುಣೂರಿ ಹೌದ್ ಅವರು ಕೂಡ 21 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ. ಹೌದ್ ನನ್ನ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಯಲ್ಲಪ್ಪಣ್ಣ ಬಾಳಪ್ಪ ಪಾಟೀಲ್, ಪೊಲೀಸ್ ಪಾಟೀಲ್, ಕಬ್ಬೂರು ಗ್ರಾಮದ ಹಿರಿಯರು 101 ರೂಪಾಯಿ ಕೊಟ್ಟಾರ. ಹೌದ್ ನಮ್ಮ ಸಿದ್ದು ಕಾಕ ಕಬಾಡಿಗೆ ಅವರು ನಮ್ಮ ತಾಯಿಯ ತಂದೆ ಆಗಿರ್ತಕ್ಕಂಥವ್ರು ಕಬ್ಬೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಗದ್ಗಿ ಪೂಜಾರಿಗಳು, ಹೌದ್ ನಮ್ಮ ಮುತ್ಯಾರು ಹೋಗಪ್ಪ ಮಲ್ಲೇಶ್ ಒಡೆಯರ ಸಾಕಿನ ಕಬ್ಬೂರ ಗ್ರಾಮದ ಹಿರಿಯರು ಅವರು 101 ರೂಪಾಯಿ ಕೊಟ್ಟಾರ. ಮುರುಳಿ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಪಟ್ಟಣ ಕಡೋಳಿ ವಿಠೋಬರಾಯ, ಹೌದ್ ಪಟ್ಟಣ ಕಡೋಳಿ ವಿಠೋಬರಾಯನ ಒಂದು ಗದ್ಗಿ ಪೂಜಾರಿಗಳಾಗಿರ್ತಕ್ಕಂಥ ಕಬ್ಬೂರು ಗ್ರಾಮದ ಹೌದ್ ನನ್ನ ಪುಂಡ್ಲಿಕ್ಕಕ್ಕ ಪೂಜಾರಿ ಸದ್ಯಕ್ಕೆ ನಾಳೆ ಆಳ್ಗಿ ಪಿಂಟು ಅಣ್ಣನ ಉತ್ತನಾಳ್ ಪರಸನ್ನಾಗ ಅವರು ಕಾರ್ಯಕ್ರಮ ಕೊಟ್ಟು ಹೌದ್ ಒಂದು ಬಾಗೇವಾಡಿ ತಾಲೂಕಿನ ಮೇಳ, ಒಂದು ಕುಂಬಾರಿ ಮೇಳನ್ನ ಬರಮಾಡಿಕೊಂಡಾರ. ಹೌದು ಹಿಂಗೆಲ್ಲ ಒಳ್ಳೆ ಕಲಾವಿದರು ತಂದು ಬೆಳೆಸ್ತಿರ್ತಕ್ಕಂಥ ನಾಡದಿದು. ಹೌದ್ ಅವರು ಕೂಡ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ. ಹೌದ್ ಅವ್ರಿಗೆಲ್ಲರಿಗೂ ಅರಕೆರೆ ಅಮೋಘಿಸಿದ ಗುರುಗುರು ಸೋಮೇಶ್ವರ ಜಗದ್ಗುರು ರೇವಣ ಸಿದ್ದೇಶ್ವರ ಹೌದ್ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಿಲ್ಲ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡ್ಲಿ, ಹೌದ್ ದಯಪಾಲಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಪಾಳಿಯಲ್ಲಿ ಎರಡು ಮಾತಿಗೆ ವಿರಾಮ ಬಿಟ್ಟು ನನ್ನ ಶ್ರೀಶೈಲದ ಮಲ್ಲಿಕಾರ್ಜುನ ಬಮನಾಳದ ಬೈರೇಶ್ವರ ನಮ್ಮ ಶಿವಕಕ್ಕ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘಿನ ಚೇರ್ಮನ್ರಿಗೆ ಬೇಡದ ಭೋಗವಾಗಿ 7 ಸೀಮೆಯಲ್ಲಿ ನೆಲೆಸಿರ್ತಕ್ಕಂಥ ಶಿಲೆಮ್ಮ ದೇವಿ ಬುತಾಳ ಸಿದ್ಧ ಸಿದ್ದರಾಯ ಮುತ್ತೆ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡೀನಿ. ಸರ್, ನಿಮ್ಗ ಯಾವ್ದು ಅನುಕೂಲ ಅದ ದೈವಕ್ಕೆ ಉಣಿಸಿದ್ರೆ 2 ಮಾತು ಉಣಿಸೋದು ಕರೆ ಬಹಳ ಆನಂದ ಆಯ್ತಂತಕ್ಕಂಥ ಊಟ ಉಣಿಸೋದಕ್ಕ ನಿಮಗೆ ಯಾವ್ದು ಅನುಕೂಲ ಐತಿ, ವಿದ್ಯಾಶ್ರೇಷ್ಠ ಬುದ್ಧಿ ಶ್ರೇಷ್ಠ ಅಂತಕ್ಕಂಥ 2 ವಿಷಯದಲ್ಲಿ ಒಂದು ಪಾಲನಿಗೆ ಹಿಡ್ಕೊಂಡು ನೀವು ಕೇಳೋದೀಗ ರೆಡಿ ಇದ್ರಿ ಅಂದ್ರೆ ಒಂದು ಮಾತು ಅವ್ರಿಗೆ ಕೇಳ್ಬೋದು, ಇಲ್ಲ ಏನಾದ್ರೂ ನೋಡ್ಕೊಂಡು ಬಂದು ಕೇಳೋರು ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರ ನಿಮ್ಮ ಪಾಳಿಯಲ್ಲಿ ನೀವು ಕೇಳಾಕ ಭದ್ರವಾಗಿರ್ಬೇಕು. ಆಚೆಗಡೆ ಹನುಮಂತ ಸರ್ ಅವ್ರ ಪಾಳಿಯಲ್ಲಿ ಅವ್ರು ಕೇಳಾಕ ಭದ್ರಾಗಿ ತಯಾರಿ ಬರ್ಬೇಕು ಅವರು, ಯಾಕಂದ್ರೆ ಸಮಯ ಬಾಳ ಆಗ್ಯದ. ಹೌದು ಸಂಧಿ ಪಾಳೆಕ್ ಹಚ್ಚಿ ಕುಲ್ಲಾರಿ, ಮುಂದನಂಗಿಲ್ಲ ಮುಗ್ದೊಂದ್ ಅನ್ನಂಗಿಲ್ಲ. ಯಾಕಂದ್ರ ಕರೆಕ್ಟ್ ಉತ್ತರ ಕೊಟ್ಟಾರಪ್ಪ ಅಂದ್ರ ದೈವಕ್ಕೆ ಕರೆಕ್ಟ್ ಇದೇ ಮಟ್ಟದಾಗ ನಡ್ರಿ ಹೊನ್ನಬಿವ್ರಿಗೆ, ನಡ್ರಿ ಉಮ್ಮದಿಗಿ, ನಡ್ರಿ ಕುಚ್ಚನೂರಕ್ಕ ಅಂತಕ್ಕಂಥ ಕರೆಕ್ಟ್ ನಿರ್ದಿಷ್ಟವಾದ ಉತ್ತರ ಬತ್ತು. ನಿರ್ದಿಷ್ಟ ಐತತ್ ಹೇಳುದು, ನಿರ್ದಿಷ್ಟವಾದ ಉತ್ತರ ಇರ್ಲಿಲ್ಲ ಅಂದ್ರ ಅಲ್ಲಿ ಹಿಂಗೆ ಐತಿಪ್ಪ ಅಂತ ಸಿದ್ಧಾಟಿಗೆ ಯಾರ ಪ್ರಶ್ನೆ ಮಾಡಿರ್ತಾರೋ ಅವ್ರ ಸತ್ಯದ ಉತ್ತರ ಕೊಟ್ಟೆ ಬಿಡುದು. ಒಂದೊಂದೇ ಪಾಳೆಕ್ಕ ಮತ್ತೊಂದು ಪಾಳೆ ಮುಗಿದೊಂದು ಪಾಳೆ ಇಲ್ಲ. ಇದು ಕಬ್ಬೂರು ನೇಮ್ ಹಂಗಾದ್ರ ಸರ. ಹೌದು ನಮ್ಮ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಕ ಗ್ರಾಮ ಶಿವಣ್ಣನ ಮೇಳದವರು 21 ರೂಪಾಯಿ ಕೊಟ್ಟಾರ. ಲೈಮನ್ ಸಾಹೇಬ್ರ ನೆನಪಿಗಿರ್ಬೇಕ್ರ ಮಾತ, ಕಲ್ಲಿನ ಬಸವನ ಕಬ್ಬು ಯಾವ್ರಾಗ ತಿನ್ನಿಸ್ಯಾಳ್ರಿ, ಗುಡ್ಡಾಪುರದ ನಮ್ಮ ಸೋಮು ಅಣ್ಣನ ಊರಾಗ ತಿನ್ನಿಸ್ಯಾರ. ಎಲ್ಲರಿಗೂ ನೆನಪ್ರಿ, ಬಾಗೇವಾಡಿ ತಾಲೂಕು ಮಣಗುಳಿ ಗ್ರಾಮದಲ್ಲಿ ಕಲ್ಲಿನ ಬಸವನ ಕಬ್ಬು ತಿನ್ನಿಸ್ಯಾರ. ಸಂಕದ ಸೋಮನಾಥ ಪತಿನಾಥ, ಗುಡ್ಡಾಪುರದ ನಮ್ಮ ಸದ್ದಿ ಅವರೆಲ್ಲ ಕಲ್ಯಾಣಕ್ಕೆ ಹೋಗ ಮುಂದೆ ಆಗಿರ್ತಕ್ಕಂಥ ಕೆಲಸದ ಆ ಶಿವಣ್ಣನ ಸತ್ಸಂಗದವ್ರು 21 ಕೊಟ್ಟಾರ. ಅವ್ರಿಗೆ ಅದ್ರ ಕೂಡ ಮುತ್ಯ ಮಾಳಿಂಗರ ರಾಯ ಹೊನ್ನೂರು ಸಿದ್ಧ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅಮೋಘ ಸಿದ್ಧನ ಪಾದದಲ್ಲಿ ಬಿಡ್ಕೊಂಡು ಅವನನ್ನು ಸ್ವೀಕಾರ ಮಾಡ್ತೀನಿ.
ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಲಕ್ಷ್ಮಣನ ಹಿರೇಕುರುಬರ 101 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರ. ಶೃಂಗೇರಿ ಶಾರದಾಂಬೆ ಕೊಲ್ಲೂರು ಮುಕಾಂಬಿಕಾ ಗುಡ್ಡಾಪುರದ ನಮ್ಮ ಏಳುಕುಳದಲ್ಲಮ್ಮ ಜೋಗುಳ್ವ ಸತ್ತಮ್ಮ ಐಶ್ವರ್ಯ ಕೊಟ್ಟು ಕಾಪಾಡ ತಿಳ್ಕೊಳ್ಕೊಂಡು ಹಣವನ್ನು ಸ್ವೀಕಾರ ಮಾಡಿ ಹೌದ್ ಈಗ ಸರ್ ಎರಡು ಮಾತು ಮಾತಾಡಿದಿ. ಸರ್ ಎರಡು ಮಾತು ಮಾತಾಡಿದ ನಂತರ ನಮ್ಮ ಮಿರ್ಜಿಗಿ ತಂಡಕ್ಕೆ ಪಾಳೆ ಹೊಕ್ಕದ. ಹೌದು ಎಲ್ಲರೂ ಆನಂದದ ಊಟ. ಇದು ಹಾಲು ಮತದ ಊಟದ, ಇದು ಆಧ್ಯಾತ್ಮಿಕದ ಊಟದ, ಇದು ಅನುಭವದ ಊಟದ. ಹೌದ್ ನಮ್ಮ ಅಕ್ಕನ ಸ್ವರೂಪಿಯಾಗಿರ್ತಕ್ಕಂಥ ವನಿತಾ ಅಕ್ಕ ಡೋನಜಿಯವರು ಏಳು ಕೊಳ್ಳದ ಯಲ್ಲಮ್ಮ ದೇವಿಯ ಪರಮ ಒಂದು ಪ್ರೀತಿಯ ಭಕ್ತಾದಿಗಳಂದ್ರ ಅವ್ರ ಪಾದೇ ಯಲ್ಲಮ್ಮ ಅಂತೇಳಿ ನಾವು ತಿಳ್ಕೋಬೇಕು. ಅವ್ರ ಸ್ವರೂಪದಲ್ಲೇ ಆದಿಶಕ್ತಿ ಯಲ್ಲಮ್ಮ ಅದಾಳ ಅಂತೇಳಿ ನಾವು ತಿಳ್ಕೋಬೇಕು. ಹೌದ್ ಅಂತ ವನಿತಾ ಅಕ್ಕಾರ ಕೂಡ ಏನೋ ಎರಡು ಮಾತನ್ನ ಕೇಳಿ ಅವರಿಗೆ ಆನಂದಾಗಿ 21 ರೂಪಾಯಿ ಕೊಟ್ಟಾರ. ಹೌದು ಏಳು ಕೊಳದೆಲ್ಲಮ್ಮ ಜೋಗುಳಮೈ ಸತ್ತಮ್ಮ ಪರಶುರಾಮ ಜಮದಗ್ನಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಪರಮಾತ್ಮನ ಪಾದಲ್ಲಿ ಕೇಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ. ಆ ಲೋಕಪ್ಪಣ್ಣ ಭಗವತಿ ಇವರಾದ್ರೂ ಕೂಡ ಈ GCP ಡ್ರೈವರ್ನ ನಮ್ಮ ಒಳ್ಳೆಯ GCP ಡ್ರೈವರ್ಗಳಾಗಿರ್ತಕ್ಕಂಥವ್ರು ಕಬ್ಬೂರು ಗ್ರಾಮದ ಎಟ್ಟರೆ ಹೇಳಪ್ಪ ಎಡಿಟಿಂಗ್ ಮಾಡೋದು ಮಾರುತ್ಯನ್ನ GCP ಡ್ರೈವರು ಅರಕೇರಿ ಅಮ್ಮೋಗು ಸಿದ್ದನ್ ಎಲ್ಲರೂ ಪರಮ ಭಕ್ತರು ಹೌದ್ ಪಾದಯಾತ್ರೆ ಮುಖಾಂತರ ದಿನನಿತ್ಯ ಕಬ್ಬೂರು ಹಿಡ್ಕೊಂಡು ಜಗತ್ತದೊಳಗೆ ಪೂಜಾ ಪುನಸ್ಕಾರಗಳನ್ನಾಗೂ ಸಿದ್ಧಸಿರಿ ಅಂತಕ್ಕಂಥ ಗ್ರೂಪದಲ್ಲಿ ಬಿಟ್ಟು ಪಬ್ಲಿಕ್ ಮಾಡ್ತಿರ್ತಕ್ಕಂಥ ಎಲ್ಲ ಅನುಭವಿಕರಿಗೆ, ಯಾಕಂದ್ರೆ ಇನ್ನೂ ನಾಳೆ ಸಂಜೆ ತನ ಇರ್ತೀವ್ರಿ, ಸಂಧಿಗೆ ಚೇಳೋನು. ಯಾಕಂದ್ರೆ ಸಾಮಾನ್ಯ ಇಲ್ರಿ ನಿಮ್ ಕಬ್ಬೂರ್ದ ದೀಪಾವಳಿ ಒಳಗೆ ಭೇಟಿ ಆಗ್ತಾವ ಮೋಗು ಸಿದ್ದಿಗೆ ಬುತ್ತಾಳ ಸಿದ್ದಿಗೆ ಹೌದ್ ಜಾಗನೂರು ಬಲಭೀಮಿಗೆ ಬೆಟ್ಟಿಗೆ ಹೋಗ್ತಾರ ಅಣ್ಣ ತಮ್ಮರು. ಯಾರು ನಾಗರ ಮುನುವಳಿ ಸಿದ್ಧ ಕಬ್ಬೂರು ಸಿದ್ಧ. ವಿಶೇಷವಾದ ಮಾತ್ರ ಹಾಲು ಮತ್ತು ಸಿದ್ಧರು ಭೇಟಿ ಆಗ್ತಾರ. ಹೌದು ಕರೆ ಜಾಗನೂರು ಬಲಭೀಮಿಗ ಮತ್ತು ನಾಗರ ಮುನ್ನೋಳಿ ಸಿದ್ಧ ಕಬ್ಬೂರು ಸಿದ್ಧ ಬೆಟ್ಟಿಗೆ ಹೋಗ್ತಾರ ಅಣ್ಣ ತಮ್ಮ. ಅಂದ್ರೆ ದೊಡ್ಡ ವಿಶೇಷವಾದ ಮಾತಲ್ರಿ ಇದು. ದೀಪಾವಳಿ ಟೈಮ್ ಅದ ನೋಡ್ರಿ ಹೋಗ್ತಾರಿಲ್ರಿ ಪ್ರತಿ ವರ್ಷ. ಸಾಮಾನ್ಯರಲ್ಲಿ ಯಾವ ಕಾಲದಾಗ ಎಂತ ಪವಾಡ ಮಾಡಿರ್ಬೇಕು, ಇಂದಿನವರೆಗೂ ಕೂಡ ಬೆಟ್ಟಿಗೆ ದೀಪಾವಳಿಗೆ ಹೋಗ್ತಾರಂದ್ರ ಸಾಮಾನ್ಯರಿಲ್ಲ. ನಂದೊಂದು ಆಸೆ ಅದ, ಕಬ್ಬೂರ ಗ್ರಾಮದವ್ರಿಗಾಯ್ತು ನಾಗರ ಮುನ್ನೋಳಿಗರಿಗಾಯ್ತು ಕಾಡೋದು ಬೇಡೋದು ಆ ಯಾವಾಗ ಆಗಿರ್ತಕ್ಕಂಥ ವಿಷಯಗಳನ್ನ ಹೆಂಗೆ ಬರ್ತಾವ ನೋಡುವಂತಕ್ಕಂಥ ಮತ್ತನ್ನ ಈ ಸಾಮಾನ್ಯ ಕಬ್ಬೂರಲ್ಲ. ಈಗ ಬಹಳ ಸಮಯ ನಂದೇ ಆಗ್ತದೆ, ಬೇಡ. ಎಲ್ಲ ಬಂಧುಗಳೇ ನೀವು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣಕಾಣಿಕೆಯನ್ನು ಪರಮಾತ್ಮನ ಪಾದಿಗೆ ಹೋಗಿ ಸಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಂದು ಎರಡು ಮಾತಿಗೆ ವಿರಾಮಿಟ್ಟು ಮತ್ತೆ ಸಂಧಿಗೆ ಅನುಗುಣವಾಗಿ ಬಹಳ ಚಂದ ಹಾಡಿದರು. ಬೀರ ದೇವರು ಹುಟ್ಟಿ ಹೆಂಗ ಬಂದ, ತಾಯಿಗೆ ಅನ್ನ ಯಾವ ರೀತಿ ಕಳವಿ ನಾರಾಯಣಗೌಡ ಕಾಡಿ ಆರ್ಯಾನಕ್ಕೆ ಕಳಿಸಿದ ತಿಳ್ಕೋಬೇಕ್ರಿ. ನಾವು ಸಾಮಾನ್ಯ ಹಾಲು ಮತದ ಹಾಡುಗಳಲ್ಲ. ಮನುಷ್ಯನೊಳಗ ಒಂದು ಥರ ಮುಜುಗರ ಆಗ್ಲಿಕ್ಕೈತು, ಒಂಥರ ರೋಮಾಂಚನ ಆಗ್ಲಿಕ್ಕತ್ತು. ಎಂತಾವ್ ಇರ್ಬೇಕು ಬೀರಪ್ಪ, ಹುಟ್ಟಿ 13 ದಿವಸದೊಳಗೆ ಆರ್ಯಾನಕ್ಕೆ ಹೋಗ್ಯಾನ. ಎಂತಾವ್ ಇರ್ಬೇಕು ಮಾದನ್ನ, ಎಲ್ಲಿ ಗೋಳಿಗೆ ಗೋವಿಂದಪುರ ಇಂಡಿ ತಾಲೂಕಿನೊಳಗೆ ಬಂದ. ಎಂತೆಂಥ ಕತೆ ಇವು ಸಾಮಾನ್ಯ ಕಥೆಯಲ್ಲ. ಎಲ್ಲರೂ ಶಾಂತದಿಂದ ಊಟ ಮಾಡ್ರಿ. ಇದು ಹಾಲು ಮತದ ಅನುಭವದ ಊಟ ಐತಿ. ನನ್ನ ಮಾತಿಗೆ ವಿರಾಮಿಟ್ಟು ಮತ್ತೆ ಸಮಯಕ್ಕೆ ಅನುಗುಣವಾಗಿ ಬರ್ತೀನಿ. ಎಲ್ಲರೂ ಒಂದು ಸಾರಿ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಎರಡೂ ಬ್ಯಾಳಿಗೆ ಪ್ರೋತ್ಸಾಹ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಮಾತಿಗೆ ವಿರಾಮದ. ಸರ್ ನೀವು ಯಾವುದು ಬೇಕು ಅಂತ ಅನುಗುಣವಾಗಿ ಹಿಡ್ಕೊಂಡು ನಮ್ಮ ಹಿರಿಕಲಾದ್ರು ಪಳೆ ಕೊಡ್ರಿ.